ಅಂದ್ರೆ ನಂಗೆ ದೃಷ್ಟಿ ತಕ್ಕೊಳಕ್ 10 kg ಮೆಣಸಿನ್ಕಾಯಿ. 10 kg ಮೆಣಸಿನ್ಕಾಯಿ. ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಯಾಕೋ ಇವತ್ತು ಭಾಳ ಅಂದ್ರೆ ಭಾಳ ಬೇಜಾರಾಗತೈತೆ ರೀ. ಬೆಳಗ್ಗೆ ಎದ್ದಾಗಿಂದ ಒಂಚೂರು ಮನ್ಸಿಗೆ ಸಮಾಧಾನ ಇರಲಿಲ್ಲ. ಅದು ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ಇಡೀ ದಿನ ಹಿಂಗೆ ಹೋಗ್ಬಿಡ್ತೈತಿದ ಅಂತ ಹೇಳಿ ಇವತ್ತು ಹೆಂಗಿದ್ರು ರಾಯರ ವಾರ ಐತಿ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಪೂಜೆ ಮಾಡಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮತ್ತು ಸಮಾಧಾನ ಆಗಿಬಿಡ್ತೀನಿ ಅಂತ ಹೇಳಿ ಕೂತ್ಕೊಂಡೆ. ನಾನು ಮನೆಗೆ ಬೇರೆ ಹೂವೆಲ್ಲ ಖಾಲಿ ಆಗಿತ್ತು, ಮಾರ್ಕೆಟಿಗೆ ಹೋಗಿದ್ದಿಲ್ಲ ನಾನು. ಹೀಗಾಗಿ ಅಟ್ಲೀಸ್ಟ್ ಗಿಡದಾನು ಒಂದಿಷ್ಟು ಹೂ ತೊಗೊಂಡು ಬಂದ್ರಾತ ಅಂತ ಹೇಳಿ ಹೂ ತೊಗೊಂಡೆ. ಆಮೇಲೆ ಅಲ್ಲಿ ತುಳಸಿ ಕಾಣಿಸ್ತೆ, ತುಳಸಿನೂ ತೊಗೊಂಡೆ. ಆ್ಯಂಡ್ ನಾನು ಪೂಜೆ ಮಾಡುವಾಗ ಬರೀ ಹೂ ಅಷ್ಟೇ ಏರಿಸ್ತಿರ್ತೀನಿ ಯೂಶಲಿ. ಇವತ್ತು ಯಾಕೋ ತಡಿ ಹಂಗಿದ್ರೆ ರಾಯರಿಗೆ ತುಳಸಿನೂ ಮತ್ತು ಹೂ ಎರಡೂ ಏರಿಸಿದ್ರಾತಂತ ಏರಿಸಿದ್ ನಾನು. ಅದಾದಮೇಲೆ ಒಂಥರ ಏನೋ ನಂಗೆ ಒಂಥರ ಪಾಸಿಟಿವ್ ಫೀಲಿಂಗ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ನಿಜ ಏನೋ ಒಂಥರ ಖುಷಿ ಆಯಿತು. ತುಳಸಿ ಏರಿಸಿದ ಮೇಲೆ ಒಂಥರ ಏನೋ ಭಾಳ ಡಿಫ್ರೆನ್ಸ್ ಅನ್ನಿಸ್ತು. ಆಮೇಲೆ ನಂಗೆ ಏನೋ ಒಂಥರ ಏನೋ ಚಂದ ಅಂಥೇಳಿ, ಭಾಳ ಚಂದ ಕಾಣಿಸ್ಲಿತ್ತಾರ ಅಂಥೇಳಿ ಭಾಳ ಏನೋ ಒಂಥರ ಖುಷಿ ಫೀಲ್ನೂ ಆಯ್ತು ನಂಗೆ. ಅದಾಗಿದ್ದು ಸ್ವಲ್ಪ ಹೊತ್ತಿಗೆನ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಖರೆ ಅಂದ್ರೆ ನಿಜ ಹೇಳ್ತೀನಿ, ಸಡನ್ನಾಗಿ ಅಳೋದೇ ಇಲ್ಲ ನಂಗೆ. ಆಮೇಲೆ ಅಳು ತೋರಿಸ್ಕೊಳ್ಳೋದೂ ಇಲ್ಲ ನಾನು, ನಂಗೆ ಬಂದರು ಸದ್ಯಕ್ಕೆ. ಒಂದು ಭಾಳ ಅತಿಶಯ ಹಸುವಾದಾಗ ಅಳ್ತೀನಿ, ಇಲ್ಲ ನನ್ನ ಸಿಟ್ಟು ನಂಗೆ ಬಂದಿರ್ತೈತಲ್ಲ. ಸೊ ಅವಾಗ ಏನಾರ ನಂಗೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವಾಗೂ ಅದು ಕಂಟ್ರೋಲ್ ಮಾಡ್ಕೊಂಡು ಅಳ್ತೀನಿ ನಾನು. ಅದು ತೋರಿಸ್ಕೊಡೋದಿಲ್ಲ ನಾನು, ಬಟ್ ಅದು ಐ ಮೀನ್ ನಂಗೆ ಗೊತ್ತಿರ್ತೈತಿ ಅದು. ಹಂಗೆ ಸಡನ್ನಾಗಿ ಯಾರ್ದೋ ಮುಂದೆ ಸಡನ್ನಾಗಿ ಅಳುದೇ ಇಲ್ಲ ನಾ. ಆ ಥರ ಒಂದು ದೇವ್ರ ಮುಂದೆ ಆಡ್ಬೇಕು, ಇಲ್ಲ ಬಿಟ್ರೆ ಅಳಂಗಿಲ್ಲ ನಾ ಸಡನ್ನಾಗೆ. ಆ್ಯಂಡ್ ಇವಾಗೆಲ್ಲ ಹೆಂಗೆ ಆಗ್ಬಿಟ್ಟೈತಿ ಅಂತಂದ್ರೆ ಖುಷಿನೆಲ್ಲರೂ ಹಂಚ್ಕೊತಾರೆ, ಬಟ್ ಅಂದ್ರೆ ಜಾಯ್ನ್ ಆಗಿಬಿಡ್ತಾರೆ ಖುಷಿಗೆ ಅಂದ ತಕ್ಷಣ. ಬಟ್ ಏನೋ ನಮ್ಗೆ ಏನೋ ಬೇಜಾರಾಗತೈತಿ ಏನೋ ಅಂದಾಗ ಸಡನ್ನಾಗಿ ಅದು ಫ್ರೆಂಡ್ಸ್ ಆಗಲಿ ಯಾರೋ ಆದರೂ ಸಡನ್ನಾಗಿ ಸಿಗೋದೇ ಇಲ್ಲ ಮಾತಾಡೋಕ್ಕಂತ ಹೇಳಿ. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸದಾಗ ಭಾಳ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಫ್ರೆಂಡ್ಸ್ ಅದಾರ. ಅವ್ರು ಹೆಂಗಂದ್ರೆ ಅವ್ರಿಗೇನೋ ಭಾಳ ಪೀಕ್ ಲೆವೆಲಿಗೆ ತ್ರಾಸಾಗಿರ್ಬೇಕು, ಅವಾಗಷ್ಟೇ ನಾವು ನೆನಪಾಗ್ತಿರ್ತೀವಿ. ಬಾಕಿ ಟೈಮ್ನಾಗ ಒಂದು ದಿನವೂ ಕಾಲ್ ಮಾಡಿ ಹೆಂಗೆ ಅದಿರಿ ಏನು ಎತ್ತ ಅಂತ ಒಂದು ದಿನವೂ ಕೇಳೋದಿಲ್ಲ. ತಿರ್ಗಾ ನೀವಾಗಲೇ ಕಾಲ್ ಮಾಡಬೇಕು ಅವರಿಗೆ. ಸೊ ಅವಾಗ ಮಾತ್ರ ಕಾಲ್ ಮಾಡಿಲ್ಲ ಅಂತ ಹೇಳಿ ನಮ್ಗೆ ಕೇಳೋರೇ ಜಾಸ್ತಿ ಜನ ಆಗಿಬಿಟ್ಟಾರ. ಹೀಗಾಗಿ ನಾನು ಇವನ್ ಯಾವ ಫ್ರೆಂಡ್ಸಿಗೂ ಫೋನ್ ಮಾಡೋಂಗಿಲ್ಲ, ಯಾರಿಗೂ ಫೋನ್ ಮಾಡೋದು ಬಿಟ್ಬಿಟ್ಟೆ ನಾನು. ಮುಂಚೆ ಯಾರೋ ನಾವಿದ್ದಂಗೆ ಇನ್ನೊಬ್ರು ಇರ್ಬೇಕು ಅನ್ನೋದು ತಪ್ಪು. ಸೊ ಅದಂತೂ ಖರೆ. ಆದರೆ ಹಂಗಂತ ಹೇಳಿ ಫ್ರೆಂಡ್ಸ್ ಮಾಡಿದ್ದ ಅದಕ್ಕಲ್ಲ, ಬಿಕಾಸ್ ನಾವು ಪ್ರತಿಯೊಂದನ್ನು ನಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗ್ತಿರಂಗಿಲ್ಲ ಎಷ್ಟೊಂದು. ಹಂಗಂತ ಹೇಳಿ ನಂಗೆ ಫ್ರೆಂಡ್ಸ್ ಇಲ್ಲ ಅಂತಿಲ್ಲ, ಅದಾರ ಫ್ರೆಂಡ್ಸ್. ಬಟ್ ಅದೇ ಹೇಳ್ತೀನಲ್ಲ, ನಮಗೆ ಏನೋ ಒಂದು ತ್ರಾಸ ಆಗತ್ತೈತಿ ಅಂದ ಟೈಮ್ನಾಗ ಮಾತಾಡೋಕ್ಕೆ ಸಿಗೋದು ಭಾಳ ಕಷ್ಟ ಆಗ್ಬಿಟ್ಟೈತಿ ಈಗೆಲ್ಲನೂ. ಅದಕ್ಕೆ ಬೇಡ ಯಾರ ಮುಂದೆ ಏನು ಹೇಳ್ಕೊಂಡ್ರೂ ಅದು ಏನು ಕಷ್ಟ ಇರ್ತೈತಿ ಏನು ಸುಖ ಇರ್ತೈತಿ ಅದನ್ನು ನಾವು ಅನುಭವಿಸ್ಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಲ್ಲ. ಹೀಗಾಗಿ ಅದೇನಿದ್ರು ನಾನು ದೇವ್ರ ಮುಂದೆ ಶೇರ್ ಮಾಡ್ಕೊತೀನಿ. ನಂಗೆ ನಾನು ನಗೋದಷ್ಟು ನಾನು ಯಾವತ್ತಿದ್ರು ನೋಡಿದ್ದದ. ನನ್ನ ಅಳೋದು ಯಾವತ್ತಿದ್ರು ನನಗೆ ಹಿಂಗೆ ನೋಡ್ಕೊಳಕ್ಕೆ ನಂಗೆ ನಿಜ ಇಷ್ಟ ಆಗತ್ತಿಲ್ಲ. ಆ್ಯಂಡ್ ಪ್ರೆಸೆಂಟ್ ನಾ ಈಗ ವಾಯ್ಸ್ ಓವರ್ ಕೊಡತ್ತೇನೆ ಅಂತಂದ್ರೂ ನಂಗೆ ಅಳು ಬರತೈತಿ. ನಾ ಹತ್ತಿದ್ದು ನೋಡಿನ, ಬಿಕಾಸ್ ನಂಗೆ ಯಾರು ಅಳೋದು ನೋಡಿದ್ರೂ ನಂಗೆ ಸಹಿಸ್ಕೊಳಕ್ಕಾಗಂಗಿಲ್ಲ. ಇದ್ರೊಳಗೆ ನಾನು ಅಳೋದನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ನಂಗೆ ನಿಜ. ಆ್ಯಂಡ್ ನಾವು ಪ್ರತಿ ಸಲನೂ ಒಂದು ಖುಷಿ ವಿಷಯನ ಹೆಂಗೆ ಶೇರ್ ಮಾಡ್ತೀವಿ, ಹಂಗೆ ಇದನ್ನು ಯಾಕೋ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅನಿಸಿ ನಾ ಈ ವಿಡಿಯೋ ಮಾಡಿಟ್ಕೊಂಡಿದ್ದೆ. ಆ್ಯಂಡ್ ಶೇರ್ ಮಾಡ್ಬೇಕಂತ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ನೋಡ್ಬೇಕು ನಾನು ಅಳುವಾಗ ಹೆಂಗೆ ಕಾಣಿಸ್ತೀನಿ ಅಂತ. ನಾನು ಕೆಲವೊಂದು ಹುಚ್ಚ ಆಸೆಗಳದಾವ, ಅದ್ರೊಳಗೆ ಇದು ಒಂದು. ಆ್ಯಂಡ್ ನಂಗೆ ಸಮಾಧಾನ ಇರಲಾರ್ದಕ್ಕನ ತಡಿ ಐ ಮೀನ್ ಇದು ಮೈಂಡ್ ಡೈವರ್ಟ್ ಮಾಡ್ಬೇಕನ್ನೋ ಸಮಾಧಾನ ನಾನು ಸ್ವಲ್ಪ ಲಘು ಎದ್ದು ಎಲ್ಲ ಪೂಜೆಗೆಲ್ಲ ಇದು ಮಾಡ್ಕೊಂಡಿದ್ದೆ. ನಂಗೆ ಅಳು ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಂಗೆ ಯಾವತ್ತೂ ಅಂದ್ರೆ ರಾಯರ ಗುಡಿಗೆ ಹೋದಾಗೆಲ್ಲ ಪಾಸಿಟಿವ್ ಫೀಲ್ಗಳು ನಂಗೆ ಕೆಲವೊಂದು ಆಗಿದ್ದಾವೆ. ಅದು ಬಿಟ್ಟರೆ ನಂಗೆ ಸ್ವತಃ ಮನ್ಯಾಗ ನಾನು ಪೂಜೆ ಮಾಡುವಾಗ ನಂಗೆ ಯಾವತ್ತೂ ಆ ರೀತಿ ಫೀಲ್ ಆಗಿಲ್ಲ. ಆ್ಯಂಡ್ ಹೇಳ್ತಾರ ಹೂವದು ಬಿದ್ರಾಯ್ತು, ಸೊ ಅದೆಲ್ಲ ಒಂದೇನೋ ನಾವೇನು ಬೇಡ್ಕೊತೀವಿ ಏನು ಅನ್ಕೊತೀವಿ ಅದು ಆಗ್ತೈತಿ ಅಂತ ಹೇಳಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಯಾಕೋ ರಾಯರು ಇವತ್ತು ಭಾಳ ಚಂದ ಕಾಣಿಸಾತಾರ, ತುಳಸಿ ಎಲ್ಲ ಏರ್ಸಿದಕ್ಕೆ ಯಾಕೋ ಒಂಥರ ಚಂದ ಕಾಣಿಸಾತಾರ ಅಂತ ಅಂದಿದ್ದಷ್ಟೇ. ಅಂದ್ಕೊಳ್ಳೇನ ಒಂದು ಫಸ್ಟ್ ಹೂ ಬಿತ್ತು. ನಂಗೆ ಬಿದ್ದ ಕೂಡಲೇನ ಅದು ಖುಷಿಗಾಯ್ತು. ಆಮೇಲೆ ನನಗೆ ಬೆಳಗ್ಗಿಂದ ಸಮಾಧಾನ ಇರಲಾರ್ದಕ್ಕೆ ಒಮ್ಮೆ ಅಳು ಸ್ಟಾರ್ಟ್ ಆಗಿದ್ದು. ಅವಾಗ ಸ್ಟಾರ್ಟ್ ಆಗಿದ್ದು ಇಲ್ಲಂದ್ರೂ ಒಂದು ಅರ್ಧ ತಾಸು ಕುಂತ ಹತ್ತೇನೆ ನಾನು. ಅಷ್ಟೊತ್ತೆಲ್ಲ ಕುಂತು ಹತ್ತಾದ್ಮೇಲೆ ನಾನೇ ಸಮಾಧಾನ ಮಾಡಿಕೊಂಡೆ, ಇಲ್ಲ ಅಳು ಐ ಮೀನ್ ಎಲ್ಲ ಚಲೋ ಆಗ್ತೈತಿ ಆ್ಯಂಡ್ ದೇವ್ರದ ನನ್ನ ಜೊತೆಗೆ ಅಂತ ಹೇಳಿ ಅಷ್ಟು ಅಂದ್ಕೊಂಡು ಮತ್ತೆ ರಾಯರ ಮುಂದೆ ಮುಖ ಮಾಡ್ಕೊಂಡು
ನಮಸ್ಕಾರ ಮಾಡಿ ಇನ್ನು ಎದ್ರಾಯ್ತು ಅಂತ ಅಂದ್ಕೊಂಡಿದ್ದಷ್ಟು. ಅದಾದಮೇಲೆ ಮತ್ತೆ ರಾಯರ ಕಡೆಯಿಂದ ಇನ್ನೊಂದು ಹೂ ಬಿತ್ತು. ನಿಜ ಇಷ್ಟು ಖುಷಿ ಆಯ್ತಲ್ಲ ನಂಗೆ, ಖುಷಿಗೂ ಅಳು ಬರ್ತೈತೆ ನಂಗೆ, ಅತಿಶಯ ದುಃಖ ಆದ್ರೂ ಅಳ್ತೇನೆ ನಾನು. ಇಷ್ಟು ಖುಷಿ ಆಯ್ತಲ್ಲ ನಂಗೆ, ಮೀನ್ಸ್ ಖರೆಗೂ ರಾಯರು ಅದಾರ, ಅವ್ರು ನನ್ನ ಜೊತೆನೂ ಅದಾರ ಅಂತ ಹೇಳಿ ನಿಜ ಖುಷಿ ಆಯ್ತು ನಂಗೆ. ಇಷ್ಟು ಸಾಕು ಈ ಜೀವಕ್ಕೆ, ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಏನು ಕೊಡ್ಬೇಕು ಏನು ಕೊಡಬಾರ್ದು ಅನ್ನೋದು ಎಲ್ಲ ಅವನಿಗೆ ಗೊತ್ತಿರ್ತೈತಿ. ಸುಮ್ಮನೆ ನಾವು ಬಡ್ದಾಡ್ತೀವಿ ಅದು ಬೇಕು ಇದು ಬೇಕು ಅಂತ ಹೇಳಿ. ಅವ್ರಿಗೆ ಕ್ಲಿಯರ್ ಗೊತ್ತಿರ್ತೈತಿ ಯಾವಾಗ ಏನು ಕೊಡ್ಬೇಕು ನಮ್ಗೆ, ಆಮೇಲೆ ಏನು ಕೊಡಬಾರ್ದು ಅನ್ನೋದು. ನಾವು ಸುಮ್ಮನೆ ಚಿಂತೆ ಮಾಡೋದ್ರಾಗ ಏನೂ ಅರ್ಥ ಇಲ್ಲರಿ ಖರೆ ಅಂದ್ರೆ. ನಂಗಂತೂ ಇದು ಕ್ಲಿಯರ್ ಅರ್ಥ ಆಗಿಬಿಡೈತಿ ಈಗಂತೂ. ಆ್ಯಂಡ್ ನಾನು ಯೂಶ್ವಲಿ ಈ ರೀತಿ ಎಲ್ಲ ವಿಡಿಯೋಸ್ ಮಾಡೋದಿಲ್ಲ ಆ್ಯಂಡ್ ಅಪ್ಡೇಟು ಮಾಡೋಕ್ಕೆ ಹೋಗಂಗಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಯಾಕೋ ನಿಮ್ಮ ಮುಂದೂ ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಮಾಡ್ಲಿಕತ್ತೀನಿ. ಬಿಕಾಸ್ ನೀವು ನನಗೊಂದು ಫ್ಯಾಮಿಲಿನ ಇದ್ದಂಗೆ. ಯಾಕಂದ್ರೆ ಪ್ರತಿಯೊಂದು ಖುಷಿ ವಿಚಾರ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೇ ಬಂದೇನಿ. ಹೀಗಾಗಿ ಇದು ಯಾಕೋ ಭಾಳ ಬೇಜಾರು ಅನ್ನಿಸ್ತು ಅಂತ ಹೇಳಿ ನಾನು ನಿಮ್ಮ ಮುಂದೆ ಇದನ್ನು ಶೇರ್ ಮಾಡ್ಕೊಳಿಕತ್ತೀನಿ. ಅಕಸ್ಮಾತ್ ಇದರಿಂದ ನಿಮಗೆ ಏನರ ಬೇಜಾರಾಗಿದ್ರು ಆ್ಯಂಡ್ ಈ ವ್ಲಾಗ್ ನಿಮಗೆ ಬೋರ್ ಅನ್ಸತ್ತಿದ್ರು, ಸೊ ಸಾರಿ ಕೇಳ್ತೀನಿ ನಿಮ್ಗೆಲ್ರಿಗೂ. ಆ್ಯಂಡ್ ನಾನು ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡಿರತ್ತಂತ ಹೇಳಿ ಆಲ್ಮೋಸ್ಟ್ 12:30 ಏನೋ ಆಗಿತ್ತು. ಅವಾಗ ನಾಷ್ಟ ಮಾಡ್ಕೊಳ್ಳಿಕತ್ತಿದ್ದೆ. ಇಲ್ಲಿ ಹೆದರ್ಕೊಂಡಿದ್ದು ಯಾಕಂತಂದ್ರೆ ಅದು ನಮ್ಮ ಸಿಂಕದ್ದು ಸ್ವಲ್ಪ ರಿಪೇರಿ ಬಂದ್ಬಿಟ್ಟೈತ್ರಿ. ಹೀಗಾಗಿ ಅದರಿಂದ ಇಲಿ ಬರೋಕೆ ಟ್ರೈ ಮಾಡತ್ತಿತ್ತು. ನಾ ಮೊದಲ ಭಾಳ ಧೈರ್ಯದಕ್ಕದೇನು ರೀ, ಹೀಗಾಗಿ ಅದನ್ನ ನೋಡಿ ಅರ್ಧ ಟರ್ರ ಅಂದೆ. ಅದು ಬರೋದು ನೋಡಿ ನಾ ಇಷ್ಟೊತ್ತನ ಗಿತ್ತಿದ್ದು ನಂಗೆ ಅದೆಲ್ಲ ಮರ್ತ ಹೋತು ಒಂದು ರೌಂಡ್. ಪಾಪ ನನಗೆ ರಂಸಾಕ್ ಬರತ್ತಿತ್ತು ಕಾಂತೈತಿ. ಯಾಕೆ ಅಳಾತೀವ ಅಂತ ಕೇಳಕ್ಕೆ ಬಂದಿದ್ದು ಕಾಂತೈತಿ ಮೋಸ್ಟ್ಲಿ. ಅದು ನಾ ಪಾಪ ಬರಬಾರ್ದು ಅಂತ ಹೇಳಿ ದೊಡ್ಡ ಕುಕ್ಕರ್ ಇಟ್ಟು ಪ್ಯಾಕ್ ಮಾಡಿಬಿಟ್ಟಿದ್ದೆ. ಇದನ್ನ ನಾಷ್ಟ ಮಾಡ್ಕೊಂತ ಒಂದು ಸ್ಪಿರಿಚುವಲ್ದು ಪಾಡ್ಕಾಸ್ಟ್ ಕೇಳತ್ತಿದ್ದೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ಸಂಜೆ ಮುಂದೆ ಹೊರಗಡೆ ಹೋದ್ರೆ ನನ್ನ ಸ್ವಲ್ಪ ಮೈಂಡ್ ಡೈವರ್ಟ್ ಆಗ್ತೈತಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ರೆಡಿ ಆದೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊಂಡು ನಿಂತಾಗನ ಅವ್ರು ಪ್ಲಂಬರ್ ಬೇರೆ ಬಂದ್ರು. ಸೊ ಅದು ನಮ್ಮ ಸಿಂಕದ ರಿಪೇರಿ ಬೇರೆ ಇತ್ತಲ್ಲ, ಇಲಿ ಬೇರೆ ಬರತ್ತಿತ್ತು ಅಂತ ಹೇಳಿ. ಸೊ ಅದೇ ಟೈಮಿಗೆನ ಅವ್ರು ಕೆಲಸ ಮಾಡೋ ಟೈಮಿಗೆನ ನಮ್ಮ ಅಮ್ಮ ಬೇರೆ ಕಾಲ್ ಮಾಡಿದ್ರು. ನಾನು ಫುಲ್ ಸೀರಿಯಸ್ ಆಗಿ ಹೇಳಲಿಕತ್ತಿದ್ದೆ ಏನಂತ ಹೇಳಿ, ಇಲಿ ಬರತ್ತಿತ್ವಾ ಇಲ್ಲಿ ಸಿಂಕ್ ಒಳಗಿಂದ ಹಿಂಗೆಲ್ಲ ಅವ್ರು ಸೊ ರಿಪೇರಿ ಮಾಡಕ್ಕೆ ಬಂದಾರೆ ಹಿಂಗೆ ನಾ ಎಲ್ಲ ಹೇಳಿಕತ್ತೀನಿ. ಅಷ್ಟೇ ಸೀರಿಯಸ್ ಆಗಿ ನಾ ಹೇಳತ್ತೀನಿ. ಯಾಕಂದ್ರೆ ಇಲಿ ಅಂದ್ರೆ ಅದು ಒಂದು ದೊಡ್ಡ ಹುಲಿ ಇದ್ದಂಗೆ ನನ್ನ ಪ್ರಕಾರ. ಪಾಪ ಅದಕ್ಕೆ ನೀನು ಅಡುಗೆ ಮಾಡೋ ಸ್ಮೆಲ್ ಅಲ್ಲಿ ತನಕ ಬಂದಿರ್ಬೇಕು, ಚಪಾತಿ ಅದು ಮಾಡ್ತಿರ್ತೀಯಲ್ಲ, ಸೊ ಅದು ನೋಡ್ತಿರ್ತದೆ ಕಾಣ್ತದೆ ನಿನ್ನ ಬ್ಲಾಗೆಲ್ಲ. ಸೊ ಅದಕ್ಕೆ ಅದು ಪಾಪ ನಿಂಗೆ ಕಂಪ್ನಿ ಕೊಟ್ರಾತ ಅಂತ ಹೇಳಿ ಬಂದಿರ್ಬೇಕಳ, ಅದಕ್ಕೆ ಯಾಕೆ ಪಾಪ ಹೊರಗೆ ಓಡಿಸಾತಿ, ಇಲ್ಲ ಒಂದು ರಿಪೇರಿ ಮಾಡಿಸ್ಬೇಡ ಅಂತ ಹೇಳಿ ಅವ್ರು ನನ್ನ ಕಾಲು ಎಳೆಯತ್ತಿದ್ರು. ಇದನ್ನು ಕೇಳಿ ನಂಗೆ ನಗಬೇಕು ಆಡಬೇಕು ಒಂದು ಗೊತ್ತಾಗಲಿಲ್ಲ. ನನ್ನ ಪರಿಸ್ಥಿತಿ ಕರೆ ಹಿಂಗಾಗಿತ್ತು. ಇಲ್ಲ ಗಪ್ ಇನ್ನೊಂದ್ಸಲ ಹೇಳಿ ಏನ ಅಂದಿಯಲ್ಲ. 10 ಕಿಲೋ ಧಾರವಾಡದಾಗ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿವಿ ಸೀಡ, ನಾ ಬಂದಿನ್ ತಗೊಂಡ್ರಿ. ಅಲ್ಲ ಎದ್ರ ಸಂಬಂಧ ಅಂದ್ರೆ ನಂಗೆ ದೃಷ್ಟಿ ತಕ್ಕೊಳಕ್ 10 kg ಮೆಣಸಿನ್ಕಾಯಿ. 10 kg ಮೆಣಸಿನ್ಕಾಯಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಾರ್ ಅಂದ್ರೆ 1 ಕಿಲೋಮೀಟ್ರ್ ಓಡಿ ಹೋಗ್ತೀನಿ ರೀ ನಾನು. ಅಂತ ಅದ್ರೊಳಗೆ ಹುಡುಕ್ಯಾಡಿ ನನಗೆ ಮೆಣಸಿನ್ಕಾಯಿ ತೊಗೊಂಬರ್ರಿ, ಅದು ದೃಷ್ಟಿ ತಗೊಳಕ್ಕೆ ಅಂತ ಹೇಳಿ ನಮ್ಮಮ್ಮ ಹೇಳೋದು ಕೇಳಿ ನನಗೆ ಕರೆಗೂ ನಗಬೇಕು ಆಳ್ಬೇಕು ಒಂದು ತಿಳಿಯಿಲ್ಲ. ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ನಕ್ಕೊಂಡು ನಂಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಜೊತೆಗೆ ನನ್ನ ಬೆಳಗ್ಗೆ ನನ್ನ ಮೂಡ್ ಡಿಸ್ಟರ್ಬ್ ಆಗಿದ್ದು ನಂಗೆ ಮರ್ತಾ ಹೋಯ್ತು. ಆಮೇಲೆ ಪ್ಲಂಬರ್ ಅವ್ರದ್ದು ಕೆಲಸನೂ ಮುಗೀತು. ಅವ್ರದ್ದು ಸಿಂಕದೆಲ್ಲ ಕರೆಕ್ಟ್ ರಿಪೇರಿ ಮಾಡಿ ಹೋದರು. ಸೊ ಅವರು ಹೋದಾದ್ಮೇಲೆ ನಾನು ಅಷ್ಟೊತ್ತಿಗೆ ನನ್ನ ಮಾತೂ ಮುಗ್ದಿದ್ದು. ಸೊ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದ ಸ್ಮಾರ್ಟ್ ಬಜಾರ್ ಹೋಗಿ ಬಂದೆ. ಸೊ ಬಂದಾದಮೇಲೆ ಅವೆಲ್ಲ ಕರೆಕ್ಟಾಗಿ ನೀಟಾಗಿ ಹೊಂದಿಸ್ಕೊಂಡು ಇಟ್ಕೊಂಡು, ಯಾಕೋ ಭಾಳ ದಿನ ಆಗಿತ್ತು ನಂಗೆ ಉಪ್ಪಿಟ್ಟು ತಿನ್ಬೇಕಂತ ಭಾಳ ಅನ್ಸಾದಿತ್ತು ಅಂತ ಹೇಳಿ ಸೊ ಎಲ್ಲ ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟು ಮಾಡಿಕೊಂಡೆ. ಈ ರೀತಿಯಾಗಿ ಈ ನನ್ನ ದಿನಾನ ಎಂಡ್ ಮಾಡಿದೆ. ಸೊ ಇದು ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋ ಶೇರ್ ಮಾಡಿದ್ದು. ಸೊ ಇದರಿಂದ ನಿಮ್ಗೆ ಏನಾದರೂ ಹರ್ಟ್ ಆಗಿದ್ರೆ ಸಾರಿ ಕೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಎಲ್ಲರೂ ಆರಾಮಿರ್ರಿ, ನಕ್ಕೊಂತಿರ್ರಿ, ಚಂದಿರ್ರಿ. ಚಲೋ, ಬೈ ಬಾಯ್.